ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು DSC RT ಪಾಠಗಳನ್ನು ಮಾಡ್ತೀನಿ. DSC RTಯಲ್ಲಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳಿವು. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳನ್ನು ನಾನು ಈಗ ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSCERT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟನ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕಾಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತು ನಾನು ಮಾಡ್ತಾ ಇರುವಂಥ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಿಂದ ಇದು 2ನೇ ಪಾಠ. ಅಂದರೆ ಮೊದಲನೇ ಭಾಗದಿಂದ ಹಿಡಿದು ಇವತ್ತಿನವರೆಗೂ ಈ ಪಾಠದವರೆಗೂ ಇದು 6ನೇ ಪಾಠ. ಯಾವುದು? ಭಕ್ತಿ ಪಂಥ. ಈ ಪಾಠದಿಂದ ನಾವೇನೆಲ್ಲ ಕಲಿತೀವಿ ಅಂದರೆ, ಹಲವಾರು ಭಕ್ತಿ ಪಂಥದಲ್ಲಿ ಬರುವಂತಹ ರಮಾನಂದ, ಚೈತನ್ಯ, ಗುರು ನಾನಕ್ ಅವರ ಬಗ್ಗೆ ಕಲಿತೀವಿ. ಕರ್ನಾಟಕದಲ್ಲಿ ಭಕ್ತಿ ಪಂಥದಲ್ಲಿ ಬರುವಂತಹ ಕೆಲವೊಂದು ಮಹನೀಯರನ್ನು ಕಲಿತೀವಿ. ಹಾಗೆ ಭಕ್ತಿ ಪಂಥದಿಂದ ಆದಂತಹ ಪರಿಣಾಮಗಳೇನು ಮತ್ತು ಈ ಭಕ್ತಿ ಪಂಥದ ಲಕ್ಷಣಗಳು ಏನೇನು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತೀವಿ. ಭಕ್ತಿ ಚಳುವಳಿ ಈ ಬೆಳವಣಿಗೆ ಮಧ್ಯಕಾಲೀನ ಭಾರತದ ಒಂದು ಪ್ರಮುಖ ಲಕ್ಷಣ. ಈ ಭಕ್ತಿ ಚಳುವಳಿಯಲ್ಲೇ ಸಮಾಜ ಕೆಲವು ಭಕ್ತಿ ಮಾರ್ಗಕ್ಕೆ ಹೋಯಿತು. ಮುಕ್ತಿ ಕಲ್ಪನೆ ಅನ್ನುವಂಥದ್ದು ಭಾರತೀಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ಬಹುಮುಖ್ಯವಾದ ಸ್ಥಾನವನ್ನು ಪಡೆಯುತ್ತೆ. ಈ ಭಕ್ತಿ ಮತ್ತು ಮುಕ್ತಿ ಎನ್ನುವಂತಹ ಪದಗಳು ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಮುಕ್ತಿಯನ್ನು ಪಡೆಯೋದಕ್ಕೆ ವಿವಿಧ ಮಾರ್ಗಗಳನ್ನು ನಡೆಸಲಾಯಿತು. ಇದರ ಪರಿಣಾಮ ಏನಾಯಿತು? ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಯಜ್ಞಯಾಗ, ಇನ್ನು ಹಲವಾರು ಧಾರ್ಮಿಕ ಆಚರಣೆಗಳು ಬಹುಮುಖ್ಯ ಮಾರ್ಗಗಳು ಅಂತ ಪ್ರಸಿದ್ಧಿಯನ್ನು ಪಡೆದ್ವು. ಇದರಲ್ಲಿ ಭಕ್ತಿ ಮಾರ್ಗಕ್ಕೆ ವಿಶಿಷ್ಟ ಸ್ಥಾನ ಬಂತು. ವಿವಿಧ ಧರ್ಮ ಸುಧಾರಕರಾಗಿರಲಿ ಮತ್ತು ದಾರ್ಶನಿಕರಾಗಿರಲಿ ಉದಾರವಾದಂತಹ ಈ ಭಕ್ತಿ ಪಂಥವನ್ನು ಪ್ರತಿಪಾದಿಸ್ತಾರೆ, ಅದನ್ನೇ ಅನುಸರಿಸ್ತಾರೆ.
ಭಕ್ತಿ ಅಂತಂದರೆ ದೇವರಲ್ಲಿ ಶುದ್ಧವಾದ ನಂಬಿಕೆಯನ್ನಿಡೋದು ಅಂತ ಡೆಫಿನೇಷನ್ ಆಗುತ್ತೆ. ದೇವರಲ್ಲಿ ನಂಬಿಕೆಯನ್ನಿಟ್ಟು ಜೀವನವನ್ನು ಸಾಗಿಸೋದು. ದೇವರಲ್ಲಿ ಭಕ್ತಿ ಮತ್ತು ಶರಣಾಗತಿ ಅನ್ನುವಂಥದ್ದು ಇರಬೇಕು. ಜನರಲ್ಲಿ ಭಾತೃತ್ವದ ಭಾವನೆಯನ್ನು ಬೆಳೆಸೋದಕ್ಕೆ ಈ ಭಕ್ತಿ ಪಂಥ ಅಥವಾ ಭಕ್ತಿ ಮಾರ್ಗ ಸಹಾಯವನ್ನು ಮಾಡ್ತು. ಅವರು ಈ ಭಕ್ತಿ ಪಂಥವನ್ನು ಫಾಲೋ ಮಾಡೋರು ವಿಧಿವಿಧಾನಗಳನ್ನು ಆಚರಿಸ್ತಾ ಇರಲಿಲ್ಲ. ರಾಮ, ಕೃಷ್ಣ, ಅಲ್ಲ ಅನ್ನುವಂಥ ದೇವರುಗಳನ್ನು ಹಲವು ನಾಮಗಳಿಂದ ಅವರು ಆರಾಧಿಸ್ತಾ ಇದ್ದರು. ಅವರು ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಭಕ್ತಿ ಮಾರ್ಗವನ್ನು ಸೂಚಿಸ್ತಾರೆ. ಯಾರು? ಈ ಭಕ್ತಿ ಪಂಥದ ಅನುಯಾಯಿಗಳು. ಪರಿಶುದ್ಧ ಮನಸ್ಸು ಮತ್ತು ದೇವರಿಗೆ ಪೂರ್ಣ ಶರಣಾಗತಿ ಆಗೋದು ಭಕ್ತಿ ಪಂಥದ ಮೂಲ ತತ್ವ ಆಗಿತ್ತು. ಸಾಮಾನ್ಯಕ್ಕೆ 13ನೇ ಶತಮಾನದ ತರುವಾಯ ಏನಾಯಿತು, ಅದಾದಮೇಲೆ 13ನೇ ಶತಮಾನ ಆದಮೇಲೆ ಉತ್ತರ ಭಾರತದಲ್ಲಿ ಈ ಭಕ್ತಿ ಪಂಥ ಹರಡುತ್ತೆ. ಭಕ್ತಿ ಪಂಥಕ್ಕೆ ಸಮಾನಾಂತರವಾಗಿ ಏನಾಗುತ್ತೆ, ಹಲವು ಧರ್ಮದ ಸಂಪ್ರದಾಯಗಳು ಬೆಳೀತವೆ. ಅಂದರೆ ಇಸ್ಲಾಂ ಮತ, ಸೂಫಿ ಸಂಪ್ರದಾಯ. ಇಸ್ಲಾಂ ಮತದಲ್ಲಿ ಸೂಫಿ ಸಂಪ್ರದಾಯ ಬೆಳೆಯುತ್ತೆ. ಭಕ್ತಿ ಪಂಥ ಹೆಂಗೆ ಬೆಳೆಯುತ್ತೋ ಹಾಗೆ ಸೂಫಿ ಸಂಪ್ರದಾಯವೂ ಬೆಳೆಯುತ್ತೆ. ಅವುಗಳಲ್ಲಿ ಪರಸ್ಪರ ಪ್ರಭಾವಗಳನ್ನು ನಾವು ಗುರುತಿಸಬಹುದು. ಭಕ್ತಿ ಮಾರ್ಗ ಸಮಾಜದ ಎಲ್ಲ ಪ್ರಕಾರದ ಜನತೆಯನ್ನು ತಲುಪುತ್ತೆ, ಹೆಚ್ಚು ಸಮಾಜಮುಖಿ ಆಗುತ್ತೆ ಮತ್ತು ಎಲ್ಲರಲ್ಲಿಯೂ ಅದು ಸಾಮೂಹಿಕವಾಗಿ ಬೇರೂರುತ್ತೆ. ಈ ಅವಧಿಯಲ್ಲಿ ಏನಾಗುತ್ತೆ, ಸಮಾಜದ ವಿವಿಧ ಸಮುದಾಯಗಳಿಂದ ಬಂದಂತಹ ಭಕ್ತಿ ಸಂತರು ತಮ್ಮ ಸ್ಥಳೀಯ ಭಾಷೆಗಳಲ್ಲಿ, ತಾವಾಡುವಂತಹ ಭಾಷೆಗಳಲ್ಲಿ ಭಕ್ತಿಯನ್ನು, ಮುಕ್ತಿಯನ್ನು ಪಡ್ಕೊಳ್ಳುವಂತಹ ದಾರಿಯನ್ನು ಜನರಿಗೆ ನೀಡುತ್ತಾ ಹೋಗ್ತಾರೆ. ಆ ದಾರಿಯನ್ನು ಕಲಿಸ್ತಾ ಹೋಗ್ತಾರೆ. ಭಕ್ತಿಯ ಪರಿಕಲ್ಪನೆಯನ್ನು ಹೆಚ್ಚು ಸಮಾಜಮುಖಿಯನ್ನಾಗಿ ಮಾಡಿದವರು ಈ ಭಕ್ತಿ ಪಂಥದವರು. ಅವರಲ್ಲಿ ಉತ್ತರ ಭಾರತದ ರಮಾನಂದ ಬರ್ತಾರೆ, ಕಬೀರರು ಬರ್ತಾರೆ, ಗುರುನಾನಕ್ ಬರ್ತಾರೆ, ಮೀರಾಬಾಯಿ ಬರ್ತಾರೆ, ಚೈತನ್ಯ, ನಾಮದೇವ, ರವಿದಾಸ್, ಸೂರ್ದಾಸ್. ಇನ್ನು ಕರ್ನಾಟಕದಲ್ಲಿಯೂ ಕೂಡ ಹಲವಾರು ಭಕ್ತಿ ಪಂಥದ ಸಂತರು ಕಂಡು ಬರ್ತಾರೆ. ಯಾರ್ಯಾರು ಅಂದರೆ ಪುರಂದರದಾಸರು, ಕನಕದಾಸರು, ಶಿಶುನಾಳ ಶರೀಫರು. ಇವರನ್ನೆಲ್ಲ ನಾವು ಒಂದೊಂದಾಗಿ ಕಲ್ಕೋತಾ ಹೋಗ್ತೀವಿ. ಮೊದಲನೇದಾಗಿ ರಮಾನಂದರ ಬಗ್ಗೆ ಕಲಿಯೋಣ. ರಮಾನಂದರು ಅಲಹಾಬಾದ್ನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ವಾರಣಾಸಿಯಲ್ಲಿ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿದಂತಹ ಇವರು ಆ ತತ್ವದ ರಾಮಾನುಜರ ತತ್ವದ ಅನುಯಾಯಿಗಳಾಗ್ತಾರೆ. ಅವರು ಭಕ್ತಿ, ಪ್ರೀತಿ ಇವುಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯೊಂದನ್ನು ಪ್ರಾರಂಭ ಮಾಡ್ತಾರೆ. ಉತ್ತರ ಭಾರತದ ಹಲವಾರು ಕಡೆ ಸಂಚಾರವನ್ನು ಮಾಡ್ತಾರೆ. ರಾಮ ಸೀತಾ ಆರಾಧನೆಯನ್ನು, ಆ ಆರಾಧನೆಯ ಸಿದ್ಧಾಂತವನ್ನು ಅವರು ಜನಪ್ರಿಯಗೊಳಿಸ್ತಾರೆ. ರಾಮ ಸೀತೆ ಅನ್ನುವಂತಹ ಒಂದು ಆರಾಧನಾ ಸಿದ್ಧಾಂತ ಪ್ರತ್ಯೇಕವಾದಂತಹ ಪಂಥವನ್ನೇ ಅವರು ಜನಪ್ರಿಯಗೊಳಿಸ್ತಾರೆ. ವಾರಣಾಸಿ ಅವರ ಕಾರ್ಯಸ್ಥಾನದ ಕೇಂದ್ರ ಆಗಿತ್ತು. ಅವರು ಇದ್ರ ಜೊತೆಗೆ ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ. ತಮ್ಮ ಎಲ್ಲ ಜಾತಿಯವರನ್ನೂ ಕೂಡ ತಮ್ಮ ಪಂಥಕ್ಕೆ ಸೇರಿಸ್ಕೊಳ್ತಾರೆ. ಅವರಲ್ಲಿ ಪ್ರಸಿದ್ಧರಾದವರು ಅಂದರೆ ಕಬೀರ್ ದಾಸರು. ಅವರು ಹಿಂದಿಯಲ್ಲಿ ಪ್ರವಚನವನ್ನು ಸಹ ನೀಡ್ತಾ ಇರ್ತಾರೆ. ಇದು ರಮಾನಂದರ ಬಗ್ಗೆ ಕೆಲವು ವಿವರ. ಇನ್ನು ಕಬೀರದಾಸರು, ಈಗಾಗಲೇ ಹೇಳಿದ್ವಿ, ರಮಾನಂದರ ಪಂಥಕ್ಕೆ ಸೇರಿದಂತಹ ಪ್ರಸಿದ್ಧರಲ್ಲಿ ಕಬೀರದಾಸರು ಒಬ್ಬರು. ಅವರ ಕಾಲಘಟ್ಟ ಸುಮಾರು 1440ರಿಂದ 1510ರವರೆಗೆ ಬರುತ್ತೆ. ಉತ್ತರ ಭಾರತದ ಈ ಕಾಲದ ಮತ್ತೊಬ್ಬ ಪ್ರಸಿದ್ಧ ಸಂತ ಅಂದರೆ ಅದು ಕಬೀರದಾಸರು. ಕಬೀರರು ವಾರಣಾಸಿಯ ಜುಲಾಸ್ ಅನ್ನುವಂಥಲ್ಲಿ ಒಂದು ಮುಸಲ್ಮಾನ್ ಕುಟುಂಬದಲ್ಲಿ ಜನಿಸ್ತಾರೆ. ನೇಕಾರ ಕಸುಬು ಅವ್ರದ್ದಾಗಿರುತ್ತೆ. ರಮಾನಂದರ ಶಿಷ್ಯರಾಗಿದ್ದಂತಹ ಇವರು ಹೆಚ್ಚು ಕಾಲವನ್ನು ವಾರಣಾಸಿಯಲ್ಲಿ ಕಳೀತಾರೆ. ತಮ್ಮದೇ ಆದಂತಹ ಹೊಸ ತತ್ವವನ್ನು ಬೋಧಿಸೋಕೆ ಪ್ರಾರಂಭ ಮಾಡ್ತಾರೆ. ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿಗಳ ಪೂಜೆಯನ್ನು ಖಂಡಿಸಿದಂತಹ ಇವರು ದೇವರು ಒಬ್ಬನೇ ಅಂತ ಹೇಳ್ತಾರೆ. ಹಿಂದೂ ಮುಸಲ್ಮಾನರಿಗೆ ಆ ಒಬ್ಬ ದೇವರ ಹೊರತು ಬೇರೆ ಯಾವುದೇ ದೇವರಿಲ್ಲ ಅನ್ನುವಂಥದ್ದನ್ನು ಅವರು ಎಲ್ಲರಿಗೂ ಸಾರಿ ಹೇಳ್ತಾರೆ. ಈ ಎರಡೂ ಮತೀಯದವರು ಅಂದರೆ ಹಿಂದೂಗಳು, ಮುಸ್ಲಿಮರು ಸೌಹಾರ್ದ ಮತ್ತು ಸಹಿಷ್ಣುತೆಯನ್ನು ಬೆಳೆಸ್ಕೊಂಡು ಬಾಳಬೇಕು ಅನ್ನೋದು ಅವರ ಆಶಯ ಆಗಿತ್ತು. ತಮ್ಮ ಗುರು ರಮಾನಂದರು ಹೇಳಿದಂತೆ ಅವರು ಸಹ ಆಡುಭಾಷೆಯಲ್ಲಿ ಹಿಂದಿಯಲ್ಲಿ ಮಾತನಾಡಿ ಪ್ರವಚನವನ್ನು ನೀಡ್ತಾ ಇದ್ರು. ಕಬೀರರು ದೋಹಾಗಳ ರಚನೆಯನ್ನು ಮಾಡ್ತಾರೆ. ದೋಹಾಗಳು 2 ಸಾಲಿನ ಪದ್ಯಗಳು, ಅವುಗಳನ್ನು ರಚನೆ ಮಾಡ್ತಾರೆ. ಅವುಗಳಲ್ಲಿ ಹಿಂದೂ ಮುಸಲ್ಮಾನರುಗಳು ಉತ್ತರ ಭಾರತದಲ್ಲಿ ಆ ದೋಹಾಗಳನ್ನು ಈಗಲೂ ಹಾಡ್ತಾರೆ. ಕಬೀರರ ಅನುಯಾಯಿಗಳನ್ನು ಕಬೀರ್ ಪಂಥಿಗಳು ಅಂತ ಕರೀತಾರೆ. ಅಂದರೆ ಕಬೀರರ ಮಾರ್ಗದಲ್ಲಿನ
ಪ್ರವಾಸಿಗರು ಅಂತ ಅರ್ಥ, ಅಂದರೆ ಅವರ ಮಾರ್ಗದಲ್ಲಿ ಹೊರಟವರು ಅಂತ ಅರ್ಥ. ಕಬೀರ್ ಜಾತಿ ಮತ್ತು ಧರ್ಮಗಳ ಗಡಿಗಳನ್ನು ದಾಟಿದಂಥವರು ಈ ಕಬೀರ್ ದಾಸರು. ಮಾನವೀಯ ನೆಲೆಯಲ್ಲಿ ಅವರು ತಮ್ಮ ಪ್ರವಚನಗಳನ್ನು ಕೊಡ್ತಾರೆ. ಭಾರತದ ಪ್ರಮುಖ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕರು ಈ ಕಬೀರ ದಾಸರು. ಇದು ಕಬೀರ ದಾಸರ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟ್ ಚೈತನ್ಯ ಬರ್ತಾರೆ. ಇವರ ಕಾಲಘಟ್ಟ ಸುಮಾರು 1486ರಿಂದ 1533ರವರೆಗೆ ಬರುತ್ತೆ. ಭಕ್ತಿ ಚಳುವಳಿ ಅನ್ನುವಂಥದ್ದಲ್ಲಿ ಪ್ರಸಿದ್ಧ ಸಂತರಲ್ಲಿ ಈ ಚೈತನ್ಯ ಕೂಡ ಒಬ್ಬರು. ಇವರು ಜನಿಸಿದ್ದು ಬಂಗಾಳದ ನಾಡಿಯಾ ಅನ್ನುವಂತಹ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ. ತಮ್ಮ 25ನೇ ವಯಸ್ಸಿಗೆ ಸನ್ಯಾಸವನ್ನು ತಗೊಳ್ತಾರೆ ಈ ಚೈತನ್ಯ. ಮತ್ತು ಶ್ರೀಕೃಷ್ಣ ಪಥದ ಅನುಯಾಯಿಗಳಾಗ್ತಾರೆ. ಅನೇಕ ವರ್ಷಗಳ ಕಾಲ ಮಥುರಾ ಬೃಂದಾವನಗಳಲ್ಲಿ ತಂಗಿದ್ದು ಅವರು ಸಹ ಹಲವಾರು ಬೋಧನೆಗಳನ್ನು ಮಾಡ್ತಾರೆ. ಶ್ರದ್ಧೆಯಿಂದ ಜಾತಿ ಮೊದಲಾದ ಭೇದಗಳನ್ನು ತೊಡೆದು ಹೋಗ್ತವೆ ಅಂತ ಮತ್ತು ಭಕ್ತಿಯಿಂದ ಮನುಷ್ಯರು ಪರಿಶುದ್ಧನಾಗ್ತಾನೆ ಅಂತ ಇವರು ಉಪದೇಶವನ್ನು ಮಾಡ್ತಾರೆ. ಜಾತಿ ಪದ್ಧತಿಯನ್ನು ತೊರಿಬೇಕು ಮತ್ತು ಭಕ್ತಿಯಿಂದ ಮನುಷ್ಯ ಶುದ್ಧನಾಗ್ತಾನೆ ಅನ್ನುವಂತಹ ಉಪದೇಶಗಳನ್ನು ಇವರು ನೀಡ್ತಾ ಇರ್ತಾರೆ. ಇನ್ನು ಕೃಷ್ಣನ ಆರಾಧನೆಯನ್ನು ಕುರಿತು ಅವರು ಮಾತಾಡ್ತಾರೆ. ಕೃಷ್ಣನ ಕುರಿತು ಅನೇಕ ಭಕ್ತಿಗೀತೆಗಳನ್ನು ರಚಿಸ್ತಾರೆ. ಅವರು ಜನರಲ್ಲಿ ಜಾತಿ ಪದ್ಧತಿಯನ್ನು ವಿರೋಧ ಮಾಡಿ ಭಾತೃತ್ವ ಭಾವವನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಆಧ್ಯಾತ್ಮಿಕ ಬೋಧನೆಗಳನ್ನು ನಾವು ಎಲ್ಲಿ ಕಾಣ್ಬೋದು? ಚೈತನ್ಯ ಚರಿತಾಮೃತ ಅನ್ನುವಂತಹ ಒಂದು ಬುಕ್ನಲ್ಲಿ ಅದನ್ನು ಸಂಗ್ರಹ ಮಾಡಿದ್ದಾರೆ, ಈ ಚೈತನ್ಯರ ಬೋಧನೆಗಳನ್ನು. ಇದು ಚೈತನ್ಯರ ಬಗ್ಗೆ ವಿವರ. ಇನ್ನು ನೆಕ್ಸ್ಟ್ ಗುರುನಾನಕ್ ಬರ್ತಾರೆ. ಸುಮಾರು ಇವರ ಕಾಲಘಟ್ಟ 1469ರಿಂದ 1539ರವರೆಗೆ ಬರುತ್ತೆ. ಈ ಕಾಲದ ಚೈತನ್ಯ ಹಾಗೆ ರಮಾನಂದ, ಕಬೀರ್ ದಾಸರ ಕಾಲಕ್ಕೆ ಅದೇ ಕಾಲದ ಮತ್ತೊಬ್ಬ ಪ್ರತಿಪಾದಕ, ಭಕ್ತಿ ಪಂಥದ ಪ್ರತಿಪಾದಕ ಅಂತಂದರೆ ಅವರು ಗುರುನಾನಕರು. ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಧಾರ್ಮಿಕ ಪ್ರವೃತ್ತಿಯನ್ನು ಅವರು ಕಂಡುಕೊತಾರೆ. ಗುರುನಾನಕರು ಹಿಂದಿನ ಪಾಕಿಸ್ತಾನದ ತಳವಂಡಿ ಅನ್ನುವಂಥಲ್ಲಿ ಜನಿಸ್ತಾರೆ. ಅವರ ಜನ್ಮಸ್ಥಳ ಇದು. ದೀರ್ಘಕಾಲ ಇವರು ದೇಶ ಪರ್ಯಟನೆಯನ್ನು ಮಾಡ್ತಾರೆ. ನಂತರ ಕಡೆಯದಾಗಿ ರಾವಿ ನದಿಯ ದಡದಲ್ಲಿ ಕರ್ತರಾಪುರ ಅನ್ನುವಂಥಲ್ಲಿ ಅವರು ಭಕ್ತಿ ಕೇಂದ್ರಗಳ ಸ್ಥಾಪನೆಯನ್ನು ಮಾಡ್ತಾರೆ. ಅವರ ಅನುಯಾಯಿಗಳು ಎಲ್ಲ ಜಾತಿ ಮತಗಳ ಗಡಿಗಳನ್ನು ದಾಟಿ ಲಿಂಗ ತಾರತಮ್ಯ ಇಲ್ಲದೆ ಸಹಪಂಕ್ತಿ ಭೋಜನವನ್ನು ಮಾಡ್ತಾಯಿದ್ರು ಅಂತ ಹೇಳಲಾಗುತ್ತೆ. ಅಂದರೆ ಯಾವುದೇ ಜಾತಿಯ ಆಧಾರವಾಗಿಟ್ಕೊಂಡಾಗಲಿ ಅಥವಾ ಯಾವುದೇ ಲಿಂಗವನ್ನು ಆಧಾರವಾಗಿಟ್ಕೊಂಡಾಗಲಿ ಅಲ್ಲಿ ಊಟ ಮಾಡ್ತಿರ್ಲಿಲ್ಲ. ಎಲ್ಲರೂ ಸೇರಿ ಊಟವನ್ನು ಮಾಡ್ತಾಯಿದ್ರು. ಸಹಪಂಕ್ತಿ ಅಂತಂದರೆ ಎಲ್ಲರೂ ಸೇರಿ ಊಟ ಮಾಡೋದು, ಯಾವುದೇ ತಾರತಮ್ಯ ಇಲ್ಲದೆ ಈ ರೀತಿಯ ಭೋಜನವನ್ನು ಅಲ್ಲಿ ಮಾಡ್ತಾಯಿದ್ರು. ಗುರುನಾನಕರು ಸಹ ಸಹಪಂಕ್ತಿ ಘೋಷಿಸುವ ಲಂಗರ್ ಅನ್ನುವಂತಹ ಭೋಜನ ಶಾಲೆಯನ್ನು ಅವರು ತೆರೀತಾರೆ. ಅಂದರೆ ಅಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಭೋಜನ ನಡೀತಾ ಇತ್ತು. ಹೀಗೆ ಭಕ್ತಿ ಸಂತರಿಂದ ಕೂಡಿದಂತಹ ಈ ಪವಿತ್ರ ಸ್ಥಳ ಏನಾಗುತ್ತೆ, ಧರ್ಮಶಾಲೆ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನು ಗುರುದ್ವಾರ ಅಂತಲೂ ಕರೀತಾರೆ. ಈಗಲೂ ನಾವು ಗುರುನಾನಕರ ಜಯಂತಿ ದಿನ ನಾವು ಸಣ್ಣವರಿದ್ದಾಗ ಏನು ಮಾಡ್ತಿದ್ವಿ, ಊಟಕ್ಕೆ ಹೋಗ್ತಿದ್ವಿ ಗುರುದ್ವಾರಕ್ಕೆ. ಲಂಗನ್ ಅನ್ನುವಂತಹ ಒಂದು ಭೋಜನ ಶಾಲೆಯನ್ನು ಗುರುನಾನಕರು ತೆರೀತಾರೆ. ಅದಕ್ಕೆ ಅದು ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಅಲ್ಲಿ ಊಟ ಹಾಕ್ತಿದ್ದರಿಂದ ಅದನ್ನು ಧರ್ಮಶಾಲೆ ಅಂತ ಕರೆದ್ರು. ಆ ಧರ್ಮಶಾಲೆಯನ್ನು ಗುರುದ್ವಾರ ಅಂತ ಕರೆಯಲಾಗುತ್ತೆ. ಇನ್ನು ದೇವರು ಒಬ್ಬನೇ ಅಂತ ಅವರು ಬೋಧಿಸ್ತಾರೆ. ಮೂರ್ತಿ ಪೂಜೆಯನ್ನು ಅವರು ಖಂಡಿಸ್ತಾರೆ. ಸತ್ಕಾರ್ಯ ಮತ್ತು ಪರಿಶುದ್ಧ ಹಾಗೂ ನೀತಿಯುಕ್ತವಾದಂತಹ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟವರು ಈ ಗುರುನಾನಕರು. ಇವರ ಬೋಧನೆಗಳನ್ನು ಗುರು ಗ್ರಂಥ ಸಾಹಿಬ್ ಅನ್ನುವಂಥಲ್ಲಿ ಸಂಗ್ರಹ ಮಾಡ್ತಾರೆ. ಗುರು ಗ್ರಂಥ ಸಾಹಿಬ್ ಅನ್ನುವಂತಹ ಬೋಧನೆಗಳ ಸಂಗ್ರಹ. ಇದನ್ನು ಸಿಖ್ರು ಪವಿತ್ರ ಗ್ರಂಥ ಅಂತ ಪೂಜಿಸ್ತಾರೆ. ಇದನ್ನು ಆದಿ ಗ್ರಂಥ ಅಂತಲೂ ಕರೀತಾರೆ. ಇದನ್ನು ಗುರುದ್ವಾರದಲ್ಲಿಟ್ಟು ಪೂಜೆ ಮಾಡ್ತಾರೆ. ಇದು ಗುರುನಾನಕರ ಬಗ್ಗೆ ವಿವರ. ಇನ್ನು ನೆಕ್ಸ್ಟ್ ಮೀರಾಬಾಯಿ ಬರ್ತಾರೆ. ಭಕ್ತಿ ಪಂಥಕ್ಕೆ ಹೆಸರಾದವರು ಈ ಮೀರಾಬಾಯಿ.
ಇವರು ಮೇವಾಡದ ರಜಪೂತ ರಾಜಕುಮಾರಿ, ಮೇವಾಡದ ರಾಜಕುಮಾರನನ್ನು ಮದುವೆ ಆಗಿರ್ತಾರೆ. ನಂತರ ಆಡಂಬರದ ಜೀವನವನ್ನು ದೂರ ಮಾಡಿ ಯಾರು ರಾಯದಾಸರ ಶಿಷ್ಯರಾಗ್ತಾರೆ. ಮತ್ತು ಮೀರಾಬಾಯಿ ತನ್ನ ಜೀವನವೆಲ್ಲ ಶ್ರೀಕೃಷ್ಣನ ಆರಾಧನೆಗೆ ಮೀಸಲಿಡ್ತಾರೆ. ಕೃಷ್ಣನ ಕುರಿತು ಭಕ್ತಿಪೂರಿತವಾದಂತಹ ಕೀರ್ತನೆಗಳನ್ನು ಬರೀತಾರೆ. ಜಾತಿ ಶ್ರೇಷ್ಠತೆಯ ಮನೋಧರ್ಮವನ್ನು ತಮ್ಮ ಕೀರ್ತನೆಗಳಲ್ಲಿ ಅವರು ವಿರೋಧಿಸ್ತಾರೆ. ಈ ಕೀರ್ತನೆಗಳನ್ನು ಭಜನೆಗಳು ಅಂತ ಕರೆಯಲಾಗುತ್ತೆ. ಭಜನೆಗಳ ರಚನೆಯನ್ನು ಇವರು ಮಾಡ್ತಾರೆ. ಇಡೀ ಭಾರತದಲ್ಲಿ ಈಗಲೂ ಸಹ ಈ ಮೀರಾಬಾಯಿಯ ಭಜನೆಗಳನ್ನು ಹಾಡಲಾಗುತ್ತೆ. ಹಾಗೂ ಹೆಚ್ಚಿನ ಖ್ಯಾತಿಯನ್ನು ಗಳಿಸಿರೋದು ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳಲ್ಲಿ. ಹೀಗೆ ಭಾರತದ ಹಲವಾರು ಭಾಗಗಳಲ್ಲಿ ಧರ್ಮ ಮತ್ತು ಜಾತಿಗಳ ನಡುವಿನ ಅಂತರವನ್ನು ತಡೆಯೋದಕ್ಕೆ ಅನೇಕರು ಹೋರಾಡಿದ್ರು. ಅವರಲ್ಲಿ ಈ ಮೀರಾಬಾಯಿ, ಗುರುನಾನಕ್, ರಮಾನಂದ, ಕಬೀರ್ ದಾಸರು, ಚೈತನ್ಯ ಇವರೆಲ್ಲರೂ ಕೂಡ ಬರ್ತಾರೆ. ಭಕ್ತಿ ಪಂಥದ ಅನುಯಾಯಿಗಳು ಮುಕ್ತಿಯನ್ನು ಅವರು ಜನಗಳಿಗೆ ಬೋಧಿಸ್ತಾರೆ. ಇವರನ್ನು ಬಿಟ್ಟು ಮಹಾರಾಷ್ಟ್ರದ ಭೀಮಾ ನದಿ ದಡದಲ್ಲಿ ಪಾಂಡವಪುರದ ವಿಠೋಬನ ದೇವಾಲಯ ಭಕ್ತಿ ಪಂಥದ ಕೇಂದ್ರ ಆಗಿತ್ತು. ಜ್ಞಾನೇಶ್ವರ ಮತ್ತು ನಾಮದೇವ, ಏಕನಾಥ, ತುಕಾರಾಮ್ ಮತ್ತು ರಾಮದಾಸರು ಹೊಸ ಪಂಥದ ಸಂತರಲ್ಲಿ ಪ್ರಖ್ಯಾತರಾಗಿ ನಿಲ್ತಾರೆ. ಪುರಂದರದಾಸರು, ಕನಕದಾಸರು ಕರ್ನಾಟಕದ ಭಕ್ತಿ ಚಳುವಳಿಯ ಪ್ರಮುಖರಾಗ್ತಾರೆ. ಇವ್ರದ್ದು ದಾಸ ಪರಂಪರೆ ಅಂತ ಕರೆಸ್ಕೊಳ್ಳುತ್ತೆ. ಇದಾಗಿ ಸೂಫಿ ಸಂತರು ಬರ್ತಾರೆ. ಸೂಫಿ ಸಂತರು ಅಂದರೆ ಅವರು ಪರ್ಷಿಯಾದಿಂದ ಬಂದು ಭಾರತದ ವಿವಿಧ ಭಾಗಗಳಲ್ಲಿ ನೆಲೆ ನಿಲ್ತಾರೆ. ಅವರನ್ನು ಪೀರ ಅಂತ ಕರೀತಿರ್ತಾರೆ. ಪೀರ ಅಂತಂದರೆ ಗುರುಗಳು ಅಂತ ಅರ್ಥ. ಇಲ್ಲಿ ಸೂಫಿ ಅಂತ ಬಂದಿದ್ದು ಸೂಫ್ ಅನ್ನುವಂತಹ ಪದದಿಂದ. ಸೂಫ್ ಅಂದರೆ ಉಣ್ಣೆಯ ಅಂಗಿ ತೊಡುವವರು, ಸಾಧಾರಣವಾದಂತಹ ಸಾದಾ ಉಣ್ಣೆಯ ಅಂಗಿಯನ್ನು ತೊಡುತ್ತಿದ್ದವರು. ಮುಸ್ಲಿಂ ಸಂತರುಗಳನ್ನು ಸೂಫಿ ಅಂತ ಕರೆದ್ರು. ಪ್ರೇಮ ಮತ್ತು ಭಕ್ತಿಯಿಂದ ಪರಮಾತ್ಮನನ್ನು ಅಥವಾ ಅಲ್ಲಾನನ್ನು ಸೇರಲು ಸಾಧ್ಯ ಅಂತ ಅವರು ಬೋಧಿಸ್ತಾರೆ. ಪ್ರೇಮ ಭಕ್ತಿಯಿಂದ ಮಾತ್ರ ಪರಮಾತ್ಮನನ್ನು ಅಥವಾ ಅಲ್ಲಾನನ್ನು ಸೇರಲು ಸಾಧ್ಯ ಅಂತ ಈ ಸೂಫಿ ಸಂತರು ಬೋಧಿಸ್ತಾರೆ. ಎಲ್ಲ ವರ್ಗದ ಜನರನ್ನು ಗೌರವಿಸಿ ಬಾಳಬೇಕು, ಅದರ ಮಹತ್ವವನ್ನು ಅವರು ಎತ್ತಿ ಹಿಡಿತಾರೆ. ಉರ್ದು ಮತ್ತು ಹಿಂದಿ ಭಾಷೆಗಳಲ್ಲಿ ಅವರು ಬೋಧನೆಯನ್ನು ಮಾಡ್ತಾರೆ. ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾರೆ. ಕುತುಬನ್ ಅನ್ನುವಂಥವನು ಮೃಗಾವತಿ ಮತ್ತು ಮಲ್ಲಿಕ್ ಅಹಮದ್ ಜೈಸಿ ಅನ್ನುವಂಥವನು ಪದ್ಮಾವತ್ ಅನ್ನುವಂತಹ ಈ ಕಾವ್ಯಗಳನ್ನು ರಚಿಸ್ತಾರೆ. ಇವು ಸೂಫಿ ಕವಿ ಪರಂಪರೆಯ ಉತ್ತಮ ಉದಾಹರಣೆಗಳಾಗಿ ನಿಲ್ತವೆ. ಯಾವು? ಕುತುಬಣ್ಣ, ಮೃಗಾವತಿ, ಮಲ್ಲಿಕ್ ಅಹಮದ್ ಜೈಸಿಯ ಪದ್ಮಾವತ್ ಅನ್ನುವಂತಹ ಕಾವ್ಯಗಳು. ಸೂಫಿ ಪರಂಪರೆಗೂ ಅಖಿಲ ಭಾರತದ ವ್ಯಾಪ್ತಿ ಇದೆ. ಸೂಫಿ ಪಂಥದಲ್ಲಿ ಸುಮಾರು 12 ಪಂಗಡಗಳನ್ನು ಕಾಣಬಹುದು. ಅವುಗಳಲ್ಲಿ 4 ಅತ್ಯಂತ ಪ್ರಮುಖ ಕೇಂದ್ರಗಳು ಅಂತಂದರೆ ಬೀದರ್, ಕಲಬುರ್ಗಿ, ವಿಜಯಪುರಗಳಲ್ಲಿ ಕಂಡುಬರ್ತವೆ. ಈ ಕೇಂದ್ರಗಳು ಕಂಡುಬರ್ತವೆ. ಉರುಸ್ ಆಚರಣೆಯನ್ನು ಇಲ್ಲಿ ಮಾಡಲಾಗುತ್ತೆ. ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳು ಈ ಉರುಸ್ನಲ್ಲಿ ಭಕ್ತಿಯಿಂದ ಪಾಲ್ಗೊಳ್ತಾರೆ. ಇಂದಿಗೂ ಕೂಡ ಈ ಆಚರಣೆಗಳು ಹಲವಾರು ಕಡೆ ಕಂಡುಬರ್ತದೆ. ಇದು ಸೂಫಿ ಸಂತರ ಬಗ್ಗೆ. ಇನ್ನು ಶಿಶುನಾಳ ಶರೀಫರು ಬರ್ತಾರೆ. ಇವರ ಕಾಲಘಟ್ಟ ಸುಮಾರು 1819ರಿಂದ 1889ರವರೆಗೆ ಬರುತ್ತೆ. ಇಮಾಮ್ ಹಜೂಮಾ ಮತ್ತು ಅನ್ನುವಂಥವರು ಇವರ ತಂದೆ ತಾಯಿ. ಇವರು ಜನಿಸಿದ್ದು ಶಿಗ್ಗಾವಿ ತಾಲೂಕಿನ ಶಿಶುನಾಳದಲ್ಲಿ. ಗದಗ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಅನ್ನುವಂಥಲ್ಲಿ ಇವರು ಜನಿಸ್ತಾರೆ. ಯಾವಾಗ? 1819ರಲ್ಲಿ ಇವರು ಜನಿಸ್ತಾರೆ. ಖಾಜಿಯ ಸಲಹೆ ಮೇರೆಗೆ ಏನಾಗುತ್ತೆ, ತಂದೆ ಇಮಾಮ್ ಸಾಹೇಬ್ ಮಗುವಿಗೆ ಏನಂತ ಹೆಸರಿಡ್ತಾರೆ? ಮಹಮ್ಮದ್ ಶರೀಫ್ ಅಂತ ನಾಮಕರಣ ಮಾಡ್ತಾರೆ. ಇವರ ಮೊದಲ ಹೆಸರು ಮಹಮ್ಮದ್ ಶರೀಫ್ ಅಂತ ಆಗಿರುತ್ತೆ. ಶರೀಫ್ ಅಂತಂದರೆ ಇದು ಒಂದು ಪಾರ್ಸಿ ಪದ. ಉದಾತ್ತ ಧ್ಯೇಯಗಳ ಮತ್ತು ಉತ್ತಮ ಶೀಲ ಸ್ವಭಾವಗಳನ್ನು ಹೊಂದಿ ಇತರರನ್ನು ಗೌರವಿಸಲ್ಪಡುವಂತಹ ವ್ಯಕ್ತಿ ಅಂತ ಇದರ ಅರ್ಥ ಬರುತ್ತೆ. ಹೆಸರಿಗೆ ತಕ್ಕಂತೆ ಶರೀಫರು ಕೂಡ ಹಾಗೆ ಬೆಳೀತಾರೆ. ಶಿಶುನಾಳ ಶರೀಫರು ಚಿಕ್ಕಂದಿನಿಂದ ಇಸ್ಲಾಂ, ವೀರಶೈವ, ವೈದಿಕ ತತ್ವ ಇವೆಲ್ಲ ಸಿದ್ಧಾಂತಗಳಿಂದ ಅವರು ಪ್ರಭಾವಿತರಾಗ್ತಾರೆ. ಇವರ ಗುರುಗಳು ಗೋವಿಂದ ಭಟ್ಟ ಅಂದರೆ ಅವರು ತ್ರಿಕಾಲ ಜ್ಞಾನಿಗಳು. ಇವರ ಗುರುಗಳಾಗಿರ್ತಾರೆ. ಶಿಶುನಾಳದ ಮಕ್ಕಳಿಗಾಗಿ ಶರೀಫ ಸ್ಥಳೀಯ ಚಂದ್ರೇಶ್ವರ ದೇವಾಲಯದಲ್ಲಿ ಶಾಲೆಯನ್ನು ತೆರೀತಾರೆ. ಚಂದ್ರೇಶ್ವರ ದೇವಾಲಯದಲ್ಲಿ ಮಕ್ಕಳಿಗಾಗಿ ಈ ಶಿಶುನಾಳ ಶರೀಫರು ಶಾಲೆಯನ್ನು ತೆರೀತಾರೆ. ಅವರಲ್ಲಿ ಧಾರ್ಮಿಕ ವಿಶಾಲ ಮನೋಭಾವವನ್ನು ಬೆಳೆಸೋದು ಅವರ ಆಶಯ ಆಗಿತ್ತು. ಇವರು ಸಂಘಜೀವಿ ಆಗಿದ್ದರು.
ಜನರನ್ನು ಒಟ್ಟುಗೂಡಿ ಬೆರಿತಾ ಇದ್ದರು. ಶರೀಫರು ಶಿಶುನಾಳ ಪ್ರದೇಶದಲ್ಲಿ ನಡೆಯುತ್ತಿದ್ದಂತಹ ಜಾತ್ರೆ, ಉತ್ಸವ, ಬಯಲಾಟ, ಮೊಹರಂ ಉತ್ಸವ ಇವುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನರಿಗೆ ಸ್ಫೂರ್ತಿಯನ್ನು ತುಂಬ್ತಾ ಇದ್ದರು. ಮೊಹರಂ ಹಿನ್ನೆಲೆಯ ಚಾರಿತ್ರಿಕ ಘಟನೆಗಳನ್ನು ಅನುಸರಿಸಿ ರಿವಾಯತ್ ನಡೆಸುವ ಮೂಲಕ ರಿವಾಯತ್ ಸಾಹಿತ್ಯದ ಹರಿಕಾರರು ಇವರಾಗ್ತಾರೆ. ರಿವಾಯತ್ ಅನ್ನುವಂಥದ್ದು ಇದು ಒಂದು ಸಾಹಿತ್ಯದ ಪ್ರಕಾರ. ಈ ರೀತಿಯ ರಿವಾಯತ್ ಸಾಹಿತ್ಯದ ಒಂದು ಪ್ರತಿಪಾದಕರಾಗ್ತಾರೆ ಶಿಶುನಾಳ ಶರೀಫರು. ಇದು ಶಿಶುನಾಳ ಶರೀಫರ ಬಗ್ಗೆ ವಿವರ. ಇನ್ನು ಪುರಂದರದಾಸರ ಬಗ್ಗೆ ಹೇಳೋದಾದರೆ ಇವರ ಕಾಲಘಟ್ಟ ಸುಮಾರು 1484ರಿಂದ 1564ರವರೆಗೆ ಬರುತ್ತೆ. ನಾವೆಲ್ಲ ಕೇಳಿರ್ತೀವಿ, ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಗುರುಗಳಾದಂತಹ ವ್ಯಾಸರಾಯರಿಂದ ಅವರು ಕರೆಸ್ಕೊಳ್ತಾರೆ. ಪುರಂದರದಾಸರ ಗುರುಗಳಾದಂತಹ ವ್ಯಾಸರಾಯರೇ ಹೇಳ್ತಾರೆ, ದಾಸರೆಂದರೆ ಪುರಂದರ ದಾಸರಯ್ಯ ಅಂತ. ಇವರು ಆ ಥರ ಪ್ರಶಂಸೆಗೆ ಪಾತ್ರರಾಗಿದ್ದವರು ಈ ಪುರಂದರದಾಸರು. ವೈಷ್ಣವ ಭಕ್ತಿ ಪಾರಮ್ಯದ ಹರಿ ಸಂಕೀರ್ತನೆಗಳ ಮುಖಾಂತರ ಕನ್ನಡ ಸಾಹಿತ್ಯ, ಕರ್ನಾಟಕ ಸಂಗೀತಕ್ಕೆ ಮೌಖಿಕ ಕೊಡುಗೆಯನ್ನು ನೀಡಿದವರು. ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೆಯಲಾಗುತ್ತೆ. ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ. ಪುರಂದರದಾಸರು ಇಂದು ಎಲ್ಲಿ ಜನಿಸಿದ್ರು ಅಂದರೆ ಮಹಾರಾಷ್ಟ್ರದಲ್ಲಿರುವಂತಹ ಪುರಂದರಗಡ ಅನ್ನುವಂಥಲ್ಲಿ ಜನಿಸ್ತಾರೆ. ವರದಪ್ಪ ನಾಯಕ ಮತ್ತು ಲಕ್ಷ್ಮೀದೇವಿ ಇವರ ತಂದೆ ತಾಯಿಗಳು. ಇವರ ಮೊದಲ ಹೆಸರು ಸೀನಪ್ಪ ನಾಯಕ ಅಂತ. ಚಿನ್ನದ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಕಟ್ಟುನಿಟ್ಟಿನ ವ್ಯಾಪಾರಸ್ಥರು ಕೂಡ ಆಗಿರ್ತಾರೆ. ಮುಂದೆ ತಮ್ಮ ಸತಿ ಸರಸ್ವತಿ ಬಾಯಿಯವರ ಸಲಹೆಯ ಮೇರೆಗೆ, ಅವರ ಆಸೆಯ ಮೇರೆಗೆ ಅವರ ಮನ ಪರಿವರ್ತನೆ ಆಗಿ ಪುರಂದರದಾಸರಾಗಿ ಆಧ್ಯಾತ್ಮದ ಕಡೆಗೆ ಪುರಂದರದಾಸರು ಮುಖವನ್ನು ಮಾಡ್ತಾರೆ. ಮಾಧ್ವ ಮತದ ಪ್ರಚಾರವನ್ನು ತಮ್ಮ ಕೀರ್ತನೆಗಳ ಮೂಲಕ ಕೈಗೊಂಡಂತಹ ಪುರಂದರದಾಸರು ಅನೇಕ ಪವಿತ್ರ ಕ್ಷೇತ್ರಗಳಿಗೆ ಸುತ್ತುತ್ತಾರೆ. ತಿರುಪತಿ, ಶ್ರೀರಂಗಪಟ್ಟಣ, ಅರುಣಗಿರಿ, ಉಡುಪಿ, ಕಂಚಿ, ಕಾಳಹಸ್ತಿ, ಶ್ರೀಶೈಲ, ಘಟಿಕಾಚಲ ಇನ್ನು ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ಪುರಂದರದಾಸರು ಜನಸಾಮಾನ್ಯರಿಗೆ ಭಕ್ತಿ ಮಾರ್ಗವನ್ನು ಬೋಧಿಸ್ತಾರೆ, ಜೀವನ ತತ್ವಗಳನ್ನು ಬೋಧಿಸ್ತಾರೆ. ಇವರು ಸಾಮಾಜಿಕ ಕಳಕಳಿಯನ್ನು ಹೊಂದಿರ್ತಾರೆ. ಡಾಂಬಿಕ ಭಕ್ತಿಯನ್ನು ಇವರು ವಿರೋಧ ಮಾಡ್ತಾರೆ. ಜೀವನ ತತ್ವಗಳ ಕುರಿತಾಗಿ ಇವರು ಹಲವಾರು ಬೋಧನೆಗಳನ್ನು ಮಾಡ್ತಾರೆ. ಅವರ ಬೋಧನೆಗಳಲ್ಲಿ ಇವು ಇಂಪಾರ್ಟೆಂಟ್. ಈಸಬೇಕು, ಇದ್ದು ಜಯಿಸಬೇಕು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅನ್ನುವಂತಹ ಬೋಧನೆಯನ್ನು ಇವರು ಮಾಡ್ತಾರೆ. ಎಲ್ಲರ ಮನಗಳಲ್ಲಿ ಭಕ್ತಿಯ ಬಿತ್ತಿಗಳನ್ನು ಇವರು ಬೆಳೆಸ್ತಾರೆ. ಪುರಂದರ ಒಂದೊಂದು ಕೀರ್ತನೆಯೂ ಸಹ ಮನುಜ ಕುಲಕ್ಕೆ ಜ್ಞಾನ ದೀವಿಗೆಯಾಗಿ ಬೆಳಕಾಗತ್ತೆ. ಅವರ ಜ್ಞಾನದ ಈ ಭಂಡಾರ ಕನ್ನಡದ ಪುರಂದರ ಉಪನಿಷತ್ತು ಅಂತ ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನುವಂತಹ ಖ್ಯಾತಿಗೂ ಕೂಡ ಇದು ಒಂದು ಪಾತ್ರರಾಗ್ತಾರೆ ಪುರಂದರದಾಸರು. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಇದು ಕನ್ನಡದ ಪುರಂದರ ಉಪನಿಷತ್ತಾಗಿ ಮಾರ್ಪಡುತ್ತೆ. ಇದು ಪುರಂದರದಾಸರ ಬಗ್ಗೆ. ಇನ್ನು ಕನಕದಾಸರು ಬರ್ತಾರೆ. ಕನಕದಾಸರ ತಂದೆ ತಾಯಿ ಬೀರಪ್ಪ ಮತ್ತು ಬಚ್ಚಮ್ಮ ಶ್ರೀ ವೈಷ್ಣವ ಮತದ ಅನುಯಾಯಿಗಳಾಗಿರ್ತಾರೆ. ಇವರು ತಮಗೆ ಜನಿಸಿದಂತಹ ಒಬ್ಬನೇ ಮಗನಿಗೆ ಅವರು ತಮ್ಮ ಕುಲದೇವರಾದಂತಹ ತಿರುಪತಿ ತಿಮ್ಮಪ್ಪನ ಹೆಸರು ಇಡಬೇಕು ಅಂಥೇಳಿ ತಿಮ್ಮಪ್ಪ ಅಂತ ಹೆಸರಿಡ್ತಾರೆ. ಒಮ್ಮೆ ತಿಮ್ಮಪ್ಪನಿಗೆ ಏನಾಗುತ್ತೆ, ಭೂಗತವಾಗಿದ್ದಂತಹ ಅಪಾರ ಧನ ರಾಶಿ ಸಿಕ್ಕಿದ್ರಿಂದ ಏನಾಗುತ್ತೆ, ತಿಮ್ಮಪ್ಪನನ್ನು ಕನಕ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ತಿಮ್ಮಪ್ಪ ಕನಕರಾಗ್ತಾರೆ. ಕನಕರು ತಮಗೆ ದೊರೆತಂತಹ ಈ ಹಣವನ್ನು ದುರ್ವಿನಿಯೋಗ ಮಾಡದೆ ಕಾಗಿನೆಲೆಯಲ್ಲಿ ಪ್ರಸಿದ್ಧ ಆದಿಕೇಶವ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಆದಿಕೇಶವ ದೇವಾಲಯವನ್ನು ನಿರ್ಮಿಸಿದವರು ಈ ಕನಕದಾಸರು. ಅವರಿಗೆ ಸಿಕ್ಕಿದ್ದಂತಹ ದ್ರವ್ಯವನ್ನು ಅವರು ದುರುಪಯೋಗ ಮಾಡದೆ ಅವರು ಕಾಗಿನೆಲೆಯಲ್ಲಿ ಈ ದೇವಸ್ಥಾನವನ್ನು ಕಟ್ಟುತ್ತಾರೆ. ಬಾಡ ಮತ್ತು ಬಂಕಾಪುರದ ಸ್ಥಳೀಯ ಆಗಿದ್ದರು ಈ ಕನಕದಾಸರು. ಚಿಕ್ಕಂದಿನಿಂದಲೂ ಇವರು ಯುದ್ಧ ಪ್ರವೀಣರಾಗಿದ್ದರು. ಬದುಕಿನಲ್ಲಿ ಅನಿಶ್ಚಿತತೆಯ ಬಗ್ಗೆ ಇವರಿಗೆ ಜಿಗುಪ್ಸೆ ಬರುತ್ತೆ.
ಬದುಕಿನ ಬಗ್ಗೆ ಅನಿಶ್ಚಿತತೆ ಬಗ್ಗೆ ಜಿಗುಪ್ಸೆ ಬಂದಾಗ ಏನಾಗುತ್ತೆ, ಅವರು ಆಡಂಬರ ಜೀವನ ಆಗಲಿ ಲೌಕಿಕ ಜೀವನವನ್ನು ತ್ಯಜಿಸಿ ದಾಸ ಮಾರ್ಗವನ್ನು ಅನುಸರಿಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಅವರು ಕನಕದಾಸರಾಗ್ತಾರೆ. ತಿಮ್ಮಪ್ಪ ಕನಕರಾಗ್ತಾರೆ, ಕನಕದಾಸರಾಗ್ತಾರೆ. ಮತ್ತು ಇವರು ಕೀರ್ತನೆಗಳ ಮೂಲಕ ಡಾಂಬಿಕತೆಯನ್ನು ವಿರೋಧ ಮಾಡ್ತಾರೆ. ಒಬ್ಬ ಭಕ್ತಿ ಸಂತರಾಗಿ ಕನಕದಾಸರು ಅಂದಿನ ಸಮಾಜದಲ್ಲಿ ಮೇಲು ಕೀಳು, ಉಚ್ಚ ನೀಚ ಅನ್ನುವಂತಹ ಭಾವನೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಹೋರಾಡ್ತಾರೆ. ಭಕ್ತಿ ಮಾರ್ಗದ ಸರಳತೆಯನ್ನು ಅವರು ತೋರಿಸ್ಕೊಡ್ತಾರೆ. ಮುಖ್ಯವಾಗಿ ದೈವ ಸಾಕ್ಷಾತ್ಕಾರ ಆಗಬೇಕಾದ್ರೆ ಉತ್ತಮ ಜಾತಿಯಲ್ಲೇ ಹುಟ್ಟಿರಬೇಕು ಅನ್ನುವಂತಹ ಯಾವುದೇ ಅರ್ಹತೆಯನ್ನು ಪಡ್ಕೊಂಡಿರೋ ಯಾವುದೇ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಅವರು ಜನರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಭಕ್ತಿ ಮೂಲಕ, ಸರಳ ಭಕ್ತಿಯ ಮೂಲಕ ಅವರು ದೇವರನ್ನು ಕಾಣುವಂತಹ ಒಂದು ಬೋಧನೆಯನ್ನು ಮಾಡ್ತಾರೆ. ಕನಕದಾಸರು ಒಬ್ಬ ಕವಿಯೂ ಸಹ ಆಗಿದ್ದರು. ಹಲವಾರು ಕೃತಿಗಳನ್ನು ಸಹ ಇವರು ರಚಿಸ್ತಾರೆ. ಅವರು ರಚಿಸಿದಂತಹ ಹಲವಾರು ಸಾಹಿತ್ಯಿಕ ಕೃತಿಗಳು ಅಂತಂದರೆ ಮೋಹನ ತರಂಗಿಣಿ, ನಳಚರಿತೆ, ರಾಮಧ್ಯಾನ ಚರಿತೆ, ಹರಿಭಕ್ತ ಸಾರ ಇವು ಮುಖ್ಯವಾದವು. ಇದು ಕನಕದಾಸರ ಬಗ್ಗೆ ವಿವರ. ಹೀಗೆ ಭಕ್ತಿ ಚಳುವಳಿ ಹಲವಾರು ಪ್ರಮುಖರು, ಕನಕದಾಸರು, ಪುರಂದರದಾಸರು, ಶಿಶುನಾಳ ಶರೀಫರು, ಗುರುನಾನಕ್, ಮೀರಾಬಾಯಿ, ಕಬೀರ್ ದಾಸರು, ಚೈತನ್ಯ, ರಮಾನಂದ ಇವರೆಲ್ಲರೂ ಕೂಡ ಸರಳ ಭಕ್ತಿ ಮಾರ್ಗದ ಮೂಲಕ ದೇವರ ಸಾಕ್ಷಾತ್ಕಾರವನ್ನು ಮತ್ತು ಮೇಲು ಕೀಳು ಜಾತಿಯನ್ನು ಹೇಗೆ ಹೋಗಲಾಡಿಸ್ಬೇಕು, ಭಾತೃತ್ವ ಭಾವನೆಯನ್ನು ಹೇಗೆ ತಳಿಬೇಕು ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಅದು ಭಕ್ತಿ ಮಾರ್ಗದ ಮೂಲಕ. ಈ ಭಕ್ತಿ ಮಾರ್ಗದ ಅಥವಾ ಭಕ್ತಿ ಚಳುವಳಿಯ ಪರಿಣಾಮಗಳು ಏನಾಗ್ತವೆ ಅಂದರೆ, ಹಿಂದೂಗಳು ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿ ಮೌಢ್ಯಗಳಿರ್ತವೆ. ಆ ಮೌಢ್ಯಗಳನ್ನು ಆಚರಣೆ ಒಂದು ಅರ್ಥಹೀನ ಅನ್ನುವಂತಹ ಒಂದು ಭಾವನೆ ಎಲ್ಲರಲ್ಲೂ ಬೆಳೀತಾ ಹೋಗುತ್ತೆ. ಮತ್ತು ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯ ಬೆಳೆಯೋದಕ್ಕೆ ಈ ಭಕ್ತಿ ಮಾರ್ಗ ದಾರಿ ಮಾಡಿಕೊಡುತ್ತೆ. ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನತೆಗಳನ್ನು, ತೊಂದರೆಗಳನ್ನು ಈ ಸುಧಾರಕರು ನಿವಾರಿಸ್ತಾರೆ. ಭಾರತದ ಪ್ರಾದೇಶಿಕ ಭಾಷೆಗಳು ಇಲ್ಲಿ ವಿಕಾಸಗೊಂಡವು. ಈ ಎಲ್ಲ ಭಕ್ತಿ ಪಂಥದ ಅನುಯಾಯಿಗಳು ಏನು ಮಾಡ್ತಾರೆ, ತಮ್ಮ ಆಡು ಭಾಷೆಯಲ್ಲೇ ಬೋಧನೆಗಳನ್ನು ಕೇಳ್ತಾರೆ. ಹೀಗಾಗಿ ಪ್ರಾದೇಶಿಕ ಭಾಷೆಗಳು ಅಭಿವೃದ್ಧಿಯನ್ನು ಹೊಂದ್ತವೆ. ಅವರು ದೇಶಿ ಭಾಷೆಗಳಲ್ಲಿ ಬರೆದಂತಹ ಸಾಹಿತ್ಯಿಕ ಕೃತಿಗಳಿಂದ ಏನಾಗುತ್ತೆ, ದೇಶೀಯ ಭಾಷೆ ಬೆಳವಣಿಗೆ ಆಗುತ್ತೆ. ಈ ಚಳುವಳಿ ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೂ ಕೂಡ ಕಾರಣ ಆಗುತ್ತೆ. ಬಹು ಸಂಸ್ಕೃತಿಗಳ ಸಂಗಮ ಅಂತ ಈ ಭಕ್ತಿ ಒಂದು ಪಂಥಕ್ಕೆ ಕರೆಯಲಾಗುತ್ತೆ. ಹೀಗೆ ಭಕ್ತಿ ಪಂಥ ನಮ್ಮ ಭಾರತದಲ್ಲಿ ನಾವು ಆಗಿ ಹೋದಂತಹ ಭಕ್ತಿ ಪಂಥವನ್ನು ಕಲಿಬಹುದು. ಈ ಪಾಠದಲ್ಲಿ ನಾವು ಹಲವಾರು ಭಕ್ತಿ ಪಂಥದ ಅನುಯಾಯಿಗಳನ್ನು, ಭಕ್ತಿ ಪಂಥದ ಮಾರ್ಗವನ್ನು ತೋರಿಸಿದವರನ್ನು ನಾವು ಕಲಿತ್ವಿ. ರಮಾನಂದರು, ಕಬೀರರು, ಚೈತನ್ಯ, ಗುರುನಾನಕ್, ಮೀರಾಬಾಯಿ, ಸೂಫಿ ಸಂತರು, ಶಿಶುನಾಳ ಶರೀಫ, ಪುರಂದರದಾಸರು, ಕನಕದಾಸರು ಇವರೆಲ್ಲರ ಬಗ್ಗೆ ನಾವು ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ದರೆ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. 2 ಪ್ರಶ್ನೆಗಳಿಗೂ ಆಪ್ಷನ್ಸ್ಗಳಿಲ್ಲ, ಡೈರೆಕ್ಟಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಉತ್ತರ ನೀಡಬಹುದು. ಮೊದಲನೇದು, ಕನಕದಾಸರ ಜನ್ಮಸ್ಥಳ ಯಾವುದು? ಎರಡನೇದು, ಈಸಬೇಕು ಇದ್ದು ಜಯಿಸಬೇಕು ಅನ್ನುವಂತಹ ಜೀವನ ತತ್ವವನ್ನು ಹೇಳಿದವರು ಯಾರು? ಈ 2 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.